ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನವಂಬರ್ 15 ನನ್ನ ಚಿಕ್ಕ ಮಗಳ ಬರ್ತ್ಡೇಗೆ ಕೇಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕ್ರಿಗೆ ಬಂದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಒಂದು 2 ಕೇಕ್ ಅಷ್ಟೇ ಚೆನ್ನಾಗಿದ್ದು, ಒಂದು ವೆನಿಲ್ಲಾ ಮತ್ತು ಒಂದು ಚಾಕ್ಲೇಟ್ ಐಸ್ ಕೇಕು. ಇನ್ನು ನಾರ್ಮಲ್ ಕೇಕ್ ಎಲ್ಲ ಖಾಲಿಯಾಗೋಗಿತ್ತು. ಇಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ, ಬಟ್ ಇವತ್ತೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಒಂದು ಐಸ್ ಕೇಕ್ ವೆನಿಲಾ ಫ್ಲೇವರ್ ತೊಗೊಂಡೆ, ವಿತ್ ಆಲ್ಮಂಡ್ ಇತ್ತು. ಕೇಕು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಹಾಗೆ ಅದು ಅರ್ಧ KGಗೆ 600 ರುಪೀಸ್ ಅಂತ ಹೇಳಿದ್ರು. ಓಕೆ ಪರವಾಗಿಲ್ಲ ಅಂತ ಅದು ಮತ್ತು ಚಿಪ್ಸು ಮಿಕ್ಸರು ಎಲ್ಲನೂ ತೊಗೊಂಡು ಹೊರ್ಗಡೆ ಬಂದೆ. ಇದು ನಮ್ಮ ಏರಿಯಾದಲ್ಲಿ ಬಂಡಿ ಮಂಕಾಳಮ್ಮನ ಕರ್ಕೊಂಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಕಡೆ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಹಾಗೆ ಇದು ಇವತ್ತು ಶುಕ್ರವಾರ ಮತ್ತು ಹುಣ್ಣಿಮೆ ಕೂಡ ಆಗಿದ್ದರಿಂದ ತುಂಬ ಒಳ್ಳೆಯ ದಿನ. ಇದನ್ನೆಲ್ಲ ತೊಗೊಂಡು ನಾನು ಮನೆಗೆ ಬರ್ತಾಯಿದ್ದೆ. ನನ್ನ ಮಗಳ ಫ್ರೆಂಡ್ಸ್ ಅಮ್ಮಂದ್ರು ಕಾಲ್ ಮಾಡಿದ್ರು. ಏನಕ್ಕಂದರೆ ನನ್ನ ಮಗಳು ಅವಳ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ಲು, ಬರ್ತ್ಡೇ ಮಾಡ್ತೀವಿ ಬಾ ಅಂತ ಹೇಳ್ಬಿಟ್ಟು. ನನಗೆ ಹೇಳಿದ್ಲು ಬರ್ತಾರೆ ಅಂತ, ಆದರೆ ಗ್ಯಾರಂಟಿ ಇಲ್ಲ ಅವ್ರ ಮನೇಲಿ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಹೇಳಿದ್ದೀನಿ 3 ಜನಕ್ಕೆ ಅಮ್ಮ ಅಂತ ಹೇಳಿದ್ಲು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದಾರೆ. ನಾನು ಬರೋ ಅಷ್ಟರಲ್ಲಿ ಅಲ್ಲೇ 6:45 ಆಗಿತ್ತು. ಸೊ ಇವಾಗ ಏನು ಮಾಡೋದು ಅಂತ ಹೇಳಿ ಕೇಕು ನೋಡಿ ಮಿಕ್ಸರ್ ಎಲ್ಲ ತೊಗೊಂಬಂದೆ. ಬೇಗ ಮಕ್ಕಳು ಎಲ್ಲ ಹೋಮ್ವರ್ಕ್ ಮಾಡ್ತಾಯಿದ್ರು. ಹಾಗಾಗಿ ಬೇಗ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸು ಮತ್ತು ಹಾಲು ಪಾಯಸ ಹಾಗೆ ಬಾಳೆಕಾಯಿ ತವ ಫ್ರೈ ಮಾಡಿದೆ. ಹಾಗೆ ಹಪ್ಪಳ ಇತ್ತು, ಹಪ್ಪಳನೂ ಎಣ್ಣೆಗೆ ಹಾಕಿದೆ. 1 ಅವರಲ್ಲಿ 7:30 ಅಷ್ಟರಲ್ಲಿ ಬೇಗ ಎಲ್ಲ ಅಡುಗೆನ ಮುಗಿಸ್ಬಿಟ್ಟು ಕೇಕ್ನ ಕಟ್ ಮಾಡಿಸಿದ್ವಿ. ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲ ಕೇಕೆಲ್ಲ ತಿಂದು ಮಕ್ಕಳು ಊಟಕ್ಕೆ ಕೊಟ್ಟೆ 3 ಜನಕ್ಕೂ. ಊಟ ಮಾಡಿಕೊಂಡು ಅಂದರೆ ಬಾಳೆಕಾಯಿ ಫ್ರೈ, ಫ್ರೈಡ್ ರೈಸ್ ಅಂದರೆ ವೆಜ್ ಫ್ರೈಡ್ ರೈಸು ಮತ್ತು ಹಪ್ಪಳ ಹಾಗೆ ಚಿಪ್ಸು ಮತ್ತು ಪಾಯಸ ಇದಿಷ್ಟನ್ನು ಮಾಡಿದೆ. ಎಲ್ಲರೂ ತಿಂದ್ಬಿಟ್ಟು ಆಮೇಲೆ ಮತ್ತು ಅವ್ರ ಮಾಮ ಏನೋ ಆ ಕಡೆ ವೈಟ್ ಟಿ ಶರ್ಟಲ್ಲಿ ಇದ್ದಾಳಲ್ಲ ಅವಳ ಹುಡುಗಿ ಹೆಸರು ಪೂರ್ವಿಕಾ, ಮಧ್ಯದಲ್ಲಿ ಇರೋವಳ ಹೆಸರು ಸ್ನೇಹ, ಈ ಕಡೆ ಇರೋವಳ ಹೆಸರು ಹರ್ಷಿತಾ ಅಂತ ಹೇಳ್ಬಿಟ್ಟು 3 ಜನ. ಹಾಗೆ ಈ ಕಡೆ ನನ್ನ ಪಕ್ಕ ನಿಂತಿರೋದು ನಮ್ಮ ಪಕ್ಕದ ಮನೆ ಹುಡುಗ, ಹಾಗೆ ನನ್ನ ಚಿಕ್ಕ ಮಗಳು ಪಕ್ಕ ಇರೋದು ಮೇಲ್ಗಡೆ ಮನೆ ಪಾಪು. ಸೊ ಇಲ್ಲಿ ಕೇಕ್ನ ಕಟ್ ಮಾಡಿಸ್ಬಿಟ್ಟು ನನಗೆ ತಿನ್ನಿಸ್ತಾ ಇದ್ದಾಳೆ. ಹಸ್ಬೆಂಡು ಬಂದಿರಲಿಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದರು. ಹಾಗಾಗಿ ಅವ್ರು ಯಾವಾಗಲೂ ಅಷ್ಟೇ ಮಕ್ಕಳು ಬರ್ತಡೇ ದಿವಸ ಒಂದು ದಿವಸನೂ ಇರಲ್ಲ. ನಾನೇ ನನ್ನ ಮಕ್ಕಳ ಬರ್ತಡೇನ ಮಾಡೋದು, ಕೇಕ್ ತರೋದು ಎಲ್ಲ ನನ್ನದೇ ಜವಾಬ್ದಾರಿ. ಮನೆ ಯಜಮಾನಿಕೆ ಎಲ್ಲ ನನ್ನದೇ ಅಂತಲೇ ಹೇಳ್ಬೋದು. ಮೊನ್ನೆ ಒಂದು ವಿಡಿಯೋ ನೋಡಿದ್ರಿ ಅನಿಸುತ್ತೆ. ಆ ವಿಡಿಯೋದಲ್ಲಿ ಅಂದರೆ ವೆಜ್ ಅಂದರೆ ಮಶ್ರೂಮ್ ಬಿರಿಯಾನಿ ಕಬಾಬು ಎಲ್ಲ ತಿಂದ್ವಲ್ಲ. ಸೊ ಅವತ್ತು ಏನು ಹೇಳಿದ್ರು, ನನಗೆ ಫೋನ್ ಮಾಡಿಬಿಟ್ಟು ಮಧ್ಯಾಹ್ನ ಬಾ ಸಂಜೆ ಹೊರಗಡೆ ಊಟಕ್ಕೆ ಹೋಗೋಣ ಅಂದರು. ನಾನು ಕಾರ್ತಿಕ ಬರಲ್ಲ ಅಂತಂದೆ. ಪರವಾಗಿಲ್ಲ ವೆಜ್ಜೇ ಕೊಡಿಸ್ತೀನಿ ಬಾ ಅಂದರು. ಸರಿ ಕನ್ನಡಿಲಿ ಹೋಗಿ ನಿನ್ನ ಮುಖ ನೋಡ್ಕೋ ಅಂತಂದೆ. ಯಾಕೆ ಅಂದರು. 18 ವರ್ಷದಿಂದ ಯಾವತ್ತೂ ಆ ಥರ ಕರ್ಕೊಂಡೋಗಿ ಕೊಡಿಸಿದ್ಯಾ ಅಂದೆ. ಇಲ್ಲ ಇವತ್ತು ಕೊಡಿಸ್ತೀನಿ ಬನ್ನಿ ಅಂತಂದರು. ಸರಿ ಆಯಿತು ಸಂಜೆ ಬರ್ತೀನಿ, ಬಂದಮೇಲೆ ಹೋಗೋಣ ನೈಟ್ ಊಟಕ್ಕೆ ಅಂತ ಅಂದೆ. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದಮೇಲೆ ಸರಿ ಹೊರಡೋಣ ಅಂತಂದರೆ ಏನು ಬೇಕು ಹೇಳು ತೊಗೊಂಬತ್ತೀನಿ ಇಲ್ಲೇ ಮನೆಗೆ ಅಂತಂದರು. ಆಗ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಕಾರ್ತಿಕ್ ಆಗಿರೋದು ವೆಜ್ ಅಲ್ವಾ, ಸೊ 2 ಮಶ್ರೂಮ್ ಬಿರಿಯಾನಿ ಮತ್ತು ಕಬಾಬು ತೊಗೊಂಬ ಅಂತ ಹೇಳಿ ಅದನ್ನು ತಂದು ತಿಂದಿದ್ದು ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ, ನೋಡಿರ್ತೀರ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಗಂಡಸಾದವರು ತನ್ನ ಫ್ಯಾಮಿಲಿನ ಯಾವ ರೀತಿಯಾಗಿ ಖುಷಿಯಾಗಿ ಇಟ್ಕೋಬೇಕು, ಯಾವ ರೀತಿಯಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಗೊತ್ತಿರಬೇಕು. ಅವ್ರ ಕೆಲಸನೇ ಆ ರೀತಿ ಇರುತ್ತೆ, ಅವ್ರ ಮೆಂಟಾಲಿಟಿನೇ ಆ ರೀತಿನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಗಂಡನಿಗಂತೂ ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಹೆಂಡತಿ ಜವಾಬ್ದಾರಿ, ಹಾಗೆ ನನ್ನ ಫ್ಯಾಮಿಲಿ, ನಾನು ಯಾವ ರೀತಿ ನನ್ನ ಫ್ಯಾಮಿಲಿನ ಮುಂದುವರ್ಸ್ಕೊಂಡು ಹೋಗಬೇಕು, ನಾನು ಯಾವ ರೀತಿ ನನ್ನ ಲೈಫಲ್ಲಿ ಮುಂದೆ ಬರಬೇಕು, ನನ್ನ ಮಕ್ಕಳ ಜೊತೆ ಯಾವ ರೀತಿ ಟೈಮ್ಸ್ನ ಸ್ಪೆಂಡ್ ಮಾಡಬೇಕು ಒಂದೂ ಗೊತ್ತಿಲ್ಲ. ನನ್ನ ಮಕ್ಕಳಿಗೆ ಎಲ್ಲನೂ ನಾನೇ, ಅಪ್ಪನೂ ನಾನೇ, ಅಮ್ಮನೂ ನಾನೇ. ಬಟ್ ಮಕ್ಕಳು ನನ್ನ ಕಷ್ಟನ ನೋಡೋದಲ್ಲ, ಹಂಗೆ ಅವ್ರ ಅಪ್ಪನ ಹತ್ರ ಕೇಳ್ತಾ ಇರ್ತಾರೆ, ನೀನು ದುಡ್ಡು ಕೊಡಲ್ಲ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಬರ್ತಡೆಗೆ ಅವರೇ ಕೊಟ್ಟಿದ್ದರು, ಬರ್ತಡೇ ಮಾಡು ಅವಳಿಗೆ ಅಂತ ಹೇಳ್ಬಿಟ್ಟು. ಅಂದರೆ ನನ್ನ ಕೈಲಿ ಕೊಟ್ಟಿರಲಿಲ್ಲ, ಅವಳ ಕೈಲೇ ಕೊಟ್ಟಿದ್ದರು. ಅವಳು ಕಾಸು ಕೊಟ್ಟಳು. ಬಟ್ಟೆ ನಾನು ಏನೂ ಕೊಡಿಸಿರಲಿಲ್ಲ, ಅಂದರೆ ಹೋದ ವಿಡಿಯೋದಲ್ಲಿ ಮೀಶೋದಲ್ಲಿ ಸೇಮ್ ಟು ಸೇಮ್ ತಂದಿದೆ ಅಂತ ಹೇಳಿದ್ನಲ್ಲ ಬಟ್ಟೆ. ಸೊ ಅದನ್ನೇ ಬರ್ತಡೆಗೆ ನೆಕ್ಸ್ಟ್ ಕೊಡ್ಸಲ್ಲ ಅಂತ ಹೇಳ್ಬಿಟ್ಟಿದ್ದೆ.
ಯಾಕಂದರೆ ನಾನು ದುಡಿಯೋದ್ರಲ್ಲಿ ನಾನು ಮನೆ ಮೇಂಟೈನ್ ಮಾಡಿಕೊಂಡು ಮಕ್ಳಿಗೂ ಈ ಥರ ಖರ್ಚುಗಳ್ನೂ ಹೊರ್ಸೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮುಂಚೆನೇ ಹೇಳ್ಬಿಟ್ಟಿರ್ತೆ. ಇವತ್ತು ಅವರಪ್ಪ ಕಾಸು ಕೊಟ್ಟಿದ್ದರಿಂದ ಒಳ್ಳೆ ಕೇಕ್ನೇ ತಂದು ಹಾಗೆ ಅವಳ ಫ್ರೆಂಡ್ಸನ್ನೆಲ್ಲ ಕರೆದು ಈ ರೀತಿ ಮಾಡಿದ್ವಿ. ಹಾಗೆ ಮಕ್ಕಳೆಲ್ಲ ಇಲ್ಲಿ ಕೇಕ್ ತಿನ್ನಿಸ್ಕೊಂಡು ಆಟ ಆಡೋವರೆಗೂ ನಾನು ಬೇಗ ಮಾಡಿದೆ. ಎಷ್ಟು ಬೇಗ ಯಾವ ರೀತಿ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ವೆಜಿಟೇಬಲ್ ಫ್ರೈಡ್ ರೈಸು, ಪಾಯಸ, ಬಾಳೆಕಾಯಿ ತವಾ ಫ್ರೈ, ಹಾಗೆ ಹಪ್ಪಳ ಎಲ್ಲ ಒಂದೊಂದು ಪಟ ಅಂತ ಮಾಡಿಬಿಟ್ಟೆ. ಯಾಕಂದರೆ ಫೋನ್ ಮಾಡ್ತಾನೇ ಇದ್ದರು ಅವ್ರ ಅಮ್ಮಂದರು. ಸೊ ಎಲ್ಲ ಮಕ್ಕಳು ಅಮ್ಮಂದ್ರೂ ಅಷ್ಟೇ ಅಲ್ವಾ, ಹೆಣ್ಮಕ್ಳು ನಾವು ಬೇರೆಯವ್ರ ಮನೆಗೆ ಕಳ್ಸೋರು ಅಂದರೆ ಇಷ್ಟೊತ್ತಿಗೆ ಏನು ಯಾವಾಗ ಬರ್ತಾರೆ ಅಂತ ಅವರು ಒಂಥರ ಬೈದಲ್ಲೇ ಇರ್ತಾರೆ. ಹಾಗಾಗಿ ಕೇಕೆಲ್ಲ ತಿನ್ಸಿದ್ಮೇಲೆ ಮಕ್ಕಳೋಗಿ ವಾಶ್ರೂಮಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದಾರೆ. ನನ್ನ ಮಗಳಿಗೆಲ್ಲವ ಕೇಕ್ ತಿನ್ನಿಸಿ ಎಲ್ಲರಿಗೂ ಕೇಕೆಲ್ಲ ಮೆತ್ಕೊಂಡು ಆಟ ಆಡ್ತಾ ಇದ್ದಾರೆ. ನಾನು ಇದನ್ನು ನೋಡಲಿಲ್ಲ. ನಾನು ಫಸ್ಟ್ ಅವಳು ಕೇಕ್ ಕಟ್ ಮಾಡಿ ತಿನ್ನಿಸ್ಬಿಟ್ಟು ನಾನು ಅಡುಗೆ ಮನೆಗೆ ಹೋದೆ. ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು. ಮಕ್ಕಳ ವಿಷಯದಲ್ಲಿ ನಾವೀಗ ಅಕ್ಕಪಕ್ಕದ ಮಕ್ಕಳೇ ಆಗಲಿ ಯಾರೇ ಆಗಲಿ ಮಕ್ಕಳ ವಿಷಯ ಕಿತ್ತಾಡ್ತಿರ್ತಾರೆ, ಮಕ್ಕಳು ಹೊಡೆದಾಡ್ತಾರೆ ಅಂದರೆ ಅವ್ರ ವಿಷಯಕ್ಕೆ ಹೋಗಬಾರ್ದು ನಾವು. ಯಾಕಂದರೆ ಇವತ್ತು ಅವ್ರು ಕಿತ್ತಾಡ್ತಾರೆ, ನಾಳೆ ಅವರು ಚೆನ್ನಾಗಿರ್ತಾರೆ. ಬಟ್ ನಾವು ಹೋಗಿ ಮಧ್ಯದಲ್ಲಿ ಕೆಟ್ಟವರಾಗ್ತೀವಿ. ಇಲ್ಲಿ ಅಡುಗೆಗಳನ್ನ ಮಾಡಿದ್ದು ನೋಡ್ತಾ ಇರ್ಬೋದು. ಇಲ್ಲಿ ಫ್ರೈಡ್ ರೈಸು, ಹಾಗೆ ಅಲ್ಲಿ ಪಾಯಸ, ಮತ್ತು ನಾನು ಬಾಳೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಹಪ್ಪಳನೂ ಕೂಡ ಆಲ್ರೆಡಿ ಎಣ್ಣೆಗೆ ಹಾಕಿದ್ದೀನಿ. ನಾನೇ ಮಾಡ್ತಾಯಿದ್ದೆ ಫಟಾಫಟ್ ಅಂತ ಎಲ್ಲ ಅಂಟ್ಕೊಂಬಿಟ್ಟಿದ್ದೀನಿ ಕಿಚನು. ಹಾಗಾಗಿ ಆಮೇಲೆ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟಿದ್ದು. ಇವಳು ಕ್ಲೋಸ್ ಫ್ರೆಂಡ್ಸ್ ಅಂತೆ, ಪೂರ್ವಿಕಾ, ಸ್ನೇಹ, ಹರ್ಷಿತಾ. ಹಾಗೆ ಅವರು ಫ್ರೆಂಡ್ಸ್ ಊಟ ಮಾಡುವಾಗ ನನ್ನ ಮಗಳನ್ನು ಕೇಳಬೇಕಾ, ಅವಳನ್ನು ಹಾಕ್ಕೊಂಡು ಕೂತ್ಕೊಂಡ್ಳು. ಹಾಗೆ ಅವ್ರ ಅಮ್ಮನರ ಫೋನ್ ಮಾಡ್ತಾನೆ ಇದ್ದರು, ನಾನಿಲ್ಲ ಊಟ ಮುಗಿಸ್ಕೊಂಬರ್ತಾರೆ ಅಂತ ಹೇಳಿದೆ. ಮುಂಚೆನೇ ಪ್ಲ್ಯಾನ್ ಇದ್ದಿದ್ದರೆ ಪಲಾವು ಬೇರೆ ಏನಾದರೂ ಡಿಶಸ್ನ ಮಾಡ್ಬೋದಿತ್ತು. ಆ ಹುಡುಗರಿಗೂ ಹೇಳಿದೆ, ನೋಡಪ್ಪ ನನ್ನ ಕೈಲಾಗಿದ್ದು ಇಷ್ಟೇ 1 ಅವರಲ್ಲಿ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ ಬನ್ನಿ ಅಂತ. ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ಬ್ಲಾಗು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.